ಹೇ ಅಶ್ವಿನಿ, ಎಷ್ಟು ಚಂದ ಕಾಣಿಸ್ತಾ ಇದೆಯಾ ಗೊತ್ತಾ? ತಡಿ, ಓ ಆ ವಿಡಿಯೋ ಕಾಲಲ್ಲೇ ಹಂಗೆ ದೃಷ್ಟಿ ತೆಗಿತೀನಿ. ಆ, ನಂದೇ ನಂದೇ ದೃಷ್ಟಿ ಕಣೆ. ಹೇಮಂತ್, ನೀನು ನನಗೆ ಸಿಟ್ಟು ಬರ್ಸ್ಬೇಡ. ನಾನು ಹೇಳ್ತಾ ಇರೋದು ಕರೆಕ್ಟಾಗಿ ಕೇಳಿಸ್ಕೊ. ನನ್ನ ಡಿಸಿಷನ್ ನಾನು ಹೇಳಿದ್ದೀನಿ. ಪದೇ ಪದೇ ನೀನು ಮತ್ತೆ ಅದನ್ನೇ ನನ್ನ ಹತ್ರ ಕೇಳಂಗೆ ಮಾಡಬೇಡ, ನೀನು ಕೇಳಬೇಡ ದಯವಿಟ್ಟು. ಅಯ್ಯೋ ಅಶ್ವಿನಿ, ನೀನು ಎಷ್ಟು ಚಂದ ಕಾಣಿಸ್ತಿದ್ಯಾ ಅಂತ ಹೇಳಿದೆ, ಅದು ಬಿಟ್ಟು ನೀನು ಇನ್ನೂ ಹಳೇ ಪುರಾಣನೇ ಹೇಳ್ತಿದ್ಯಲ್ಲೇ. ಆಯಿತು ಸರಿ, ಥ್ಯಾಂಕ್ ಯು. ಇದೆಲ್ಲ ಮೇಕ್ ಓವರ್ ನಾನು ನಿಂಗೋಸ್ಕರನೇ ಮಾಡಿಸ್ಕೊಂಡಿದ್ದು ಗೊತ್ತಾ. ಆಮೇಲೆ ಹಿಮಾಗೋಸ್ಕರ ಚಾಲೆಂಜ್ ಹಾಕಿ ನಾನು ಅವಳಕ್ಕಿಂತ ಸ್ಟೈಲ್ ಆಗಬೇಕು ಅಂತ ರೆಡಿಯಾಗಿ ಡ್ರೆಸ್ ಎಲ್ಲ ಶಾಪಿಂಗ್ ಮಾಡಿರೋದು. ಅಂಥದ್ರಲ್ಲಿ ನೀನು ಅವತ್ತು ಫೋನ್ ಮಾಡಿ ನಮ್ಮ ಅಮ್ಮನ ಜೊತೆನೇ ಇರೋಣ ಹಾಗೆ ಹೀಗೆ ಅಂತೀಯಾ. ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ. ಏ ಹಿಮಾ ಹಂಗೆ ಹೇಳಿದ್ಲ ಫೋನ್ ಮಾಡಿ, ಹೆಂಗೆ ಮಾತಾಡಿದ್ಲು ಗೊತ್ತಾ? ನಂಗೆ ಎಷ್ಟು ಬೇಜಾರಾಯಿತು ಗೊತ್ತಾ. ಅದಕ್ಕೆ ಒಂದ್ಸಲ ಏನು ಮಾಡಲಿ ಅಂತಲೇ ಗೊತ್ತಾಗಲಿಲ್ಲ. ಹಾಗೆ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮಮ್ಮನೂ ಫೋನ್ ಮಾಡಿಕೊಂಡು ಬೇಜಾರು ಮಾಡ್ಕೊಂಡು ಮಾತಾಡಿದ್ರು. ನಾನು ಆಫೀಸಲ್ಲಿದ್ನ, ನೀನು ನನ್ನ ಬಿಟ್ಟು ಹೋಗ್ತೀಯಾ, ಹಾಗೆ ಹೀಗೆ, ಎಷ್ಟು ದೊಡ್ಡ ಮನೇಲಿ ನಾನು ಒಬ್ಬಳೇ ಇರಬೇಕು, ಹಾಗೆ ಹೀಗೆ ಅಂದ್ರೆ ನಂಗೊಂಥರ ಬೇಜಾರು ಅನಿಸ್ತು. ಸರಿ ಬಿಡು ಹಂಗಾರೆ ಅಂತ ಹಂಗೆ ಪ್ಲ್ಯಾನ್ ಚೇಂಜ್ ಮಾಡಿದೆ. ಬಟ್ ಆಮೇಲೆ ನಾನು ಒಬ್ಬನೇ ಕೂತ್ಕೊಂಡು ಥಿಂಕ್ ಮಾಡಿದ್ರೆ ನಂಗೆ ಅನಿಸ್ತು ನಾನು ಏನು ಡಿಸಿಷನ್ ತೊಗೊಂಡಿದ್ನೋ ಅದೇ ಕರೆಕ್ಟಾಗಿದೆ ಅಂತ. ಆಮೇಲೆ ನನ್ನ ಫ್ರೆಂಡ್ಸ್ ಹತ್ರ ಯಾರ ಹತ್ರ ಕೇಳಿದ್ರು ಎಲ್ಲರೂ ಅದೇ ಹೇಳಿದ್ರು. ಅಂದರೆ ಇವಾಗ ನಿಮ್ಮಿಬ್ರಿಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂದರೆ ನಾನೇ ಏನಾರು ಒಂದು ಡಿಸೈಡ್ ಮಾಡಬೇಕಲ್ವ. ಇವಾಗ ನಂಗೆ ನೀನು ಬೇಕು, ನಮ್ಮಮ್ಮನೂ ಬೇಕು. ಆದರೆ ನಂಗೆ ಗೊತ್ತು ಕಣೆ, ನಮ್ಮಮ್ಮ ಇವಾಗ ನಿನ್ನ ಜೊತೆ ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ. ಬಟ್ ಹೇಳಿದ್ದಾರೆ, ನಾನು ಏನೂ ಅವಳಿಗೆ ಕಾಟ ಕೊಡೋಲ್ಲ, ಏನೂ ಮಾತೇ ಆಡೋಲ್ಲ, ಹಾಗೆ ಹಿಂಗೆ ಅಂತ ಎಲ್ಲ ಹೇಳಿದ್ದಾರೆ. ಬಟ್ ಸ್ಟಿಲ್ ನೀನೇ ಸ್ವಲ್ಪ ಟೈಮ್ ಬೇಕು ಅಂದೆಲ್ಲ, ಅದಕ್ಕೆ ನಾನು ಅಮ್ಮನ ಹತ್ರನೂ ಹೇಳಿದ್ದೀನಿ. ಅಮ್ಮ ಅವಳಿಗೊಂದು ಅಟ್ಲೀಸ್ಟ್ ಒಂದು 6-7 ತಿಂಗಳಾದ್ರೂ ನಾವು ಸಪ್ರೇಟ್ ಇರ್ತೀವಿ, ಆಮೇಲೆ ಅಡ್ಜಸ್ಟ್ ಆದಮೇಲೆ ಬರ್ತೀವಿ ಅಂತ ಹೇಳಿದ್ದೀನಿ. ನೋಡೋಣ. ಹಂಗಾರೆ 6-7 ತಿಂಗಳಾದ್ಮೇಲೆ ಮತ್ತೆ ನಿಮ್ಮ ಅಮ್ಮನ ಮನೆಗೆ ಹೋಗಬೇಕಾ? ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೀನಿ ಗೊತ್ತಾ ನಾವಿಬ್ಬರೇ ಇರಬೇಕು ಅಂತ. ಇವಾಗ ನೋಡು, ಬೆಳ್ಳಿ ಅಕ್ಕ, ಚರಣಣ್ಣ ಎಲ್ಲ ಅವರಿಬ್ಬರೇ ಇರ್ತಾರೆ. ಆವಾಗ ಊರಿಗೆ ಬಂದು ಹೋಗ್ತಾರೆ. ಅವರಿಗೂ ಅದು ಒಂಥರ ಚೆನ್ನಾಗಾಗುತ್ತೆ. ನಾವು ಹಾಗೆ ಬೇಕಾದ್ರೆ ಶನಿವಾರ ಭಾನುವಾರ ನಿಮ್ಮ ಅಮ್ಮನ ಮನೆಗೆ ಹೋಗಿ ಮಾತಾಡ್ಸ್ಕೊಂಬರೋಣ. ಬಟ್ ಅವ್ರ ಜೊತೆನೇ ಇರೋದು ಬೇಡ, ನಂಗೆ ಇಷ್ಟನೇ ಇಲ್ಲ, ಪ್ಲೀಸ್. ಹೇ, ಇವಾಗ ಸದ್ಯಕ್ಕೆ 6 ತಿಂಗಳು ಕಳೀಲಿ ತಾಳು, ಆಮೇಲೆ ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಅಲ್ಲ, ಇವಾಗ ಯಾವಾಗ ಬರಲಿ ನಾನು ಕರ್ಕೊಂಡು ಹೋಗೋಕ್ಕೆ? ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ಅಶ್ವಿನಿ, ತುದಿ ಗಾಲಲ್ಲಿ ನಿಂತಿದ್ದೀನಿ. ಮದುವೆ ಆಗುವಾಗಲೂ ಇಷ್ಟು ಖುಷಿ ಇರಲಿಲ್ಲ, ಇವಾಗ ಅಷ್ಟು ಖುಷಿ ತುಂಬಿ ತುಳ್ಕಾಡ್ತಾ ಇದೆ. ಮತ್ತು ಇನ್ನೊಂದೇನು ಗೊತ್ತಾ, ನಾನು ಹಿಂಗೆ ಕೇಳಬೇಕು ಅಂದ್ಕೊಂಡೆ. ನನ್ನ ಫ್ರೆಂಡ್ಸ್ ಎಲ್ಲ ಮನೆ ಸಾಮಾನೆಲ್ಲ ಸ್ವಲ್ಪ ತಗೋ ಅಂತ ಅಂದರು. ನಂಗೆ ಏನು ತಗೊಂಡ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲೇ ಒಂದು ಡಿಮಾರ್ಟ್ ಇದೆ, ಹೋಗಿ ಬರ್ತೀನಿ ನಾಳೆ. ಹೋಗಿದಾಗ ವೀಡಿಯೋ ಕಾಲ್ ಮಾಡ್ತೀನಿ ಆಯಿತಾ? ನೀನು ನೋಡು, ನಿಂಗೆ ಯಾವ್ದ್ಯಾವ ಥರ ಏನೇನು ಬೇಕು ಹೇಳು, ಅದೆಲ್ಲದೂ ಸಾಮಾನು ಆರ್ಡ್ರ್ ಮಾಡ್ತೀನಿ, ತೊಗೊಂಡೇ ಬರ್ತೀನಿ. ಹೇ ಬೇಡ, ನಾವಿಬ್ಬರೇ ಶಾಪಿಂಗ್ ಹೋಗೋಣ. ನಂಗೆ ಬೆಳ್ಳಿ ಅಕ್ಕ ಹೇಳಿದ್ದಾಳೆ, ನೀವಿಬ್ಬರೇ ಶಾಪಿಂಗ್ ಹೋಗಿ ನಿಮ್ಮಿಬ್ಬರಿಗೂ ಏನು ಬೇಕೋ ಅದು ನೋಡಿ ತಗೊಳ್ಳಿ, ಚೆನ್ನಾಗಿರುತ್ತೆ, ಆ ಥರ ಟೈಮ್ ಸ್ಪೆಂಡ್ ಮಾಡಿ ಅಂತ. ನಂಗೆ ಇವಾಗ ಹಾಗೆ ಅನಿಸಿದೆ ಹೇಮಂತ್. ಚಿಕ್ಕ ಚಿಕ್ಕ ವಿಷಯದಲ್ಲೂ ಖುಷಿ ಇರುತ್ತೆ, ಅದನ್ನೇ ಖುಷಿನ ಎಂಜಾಯ್ ಮಾಡಬೇಕು. ನೀನೇನು ತಗೊಂಡು ಬೇಡ, ನಾನು ಬಂದಮೇಲೆ ಇಬ್ಬರು ಒಟ್ಟಿಗೆ ಶಾಪಿಂಗ್ ಹೋಗಿ ಎಲ್ಲದೂ ತಗೊಂಡು ಬರೋಣ. ಹ್ಞೂ ಕಣೆ ಅಶ್ವಿನಿ, ನೀನು ಯಾವಾಗ ಬರ್ತೀಯಾ ಅಂತ ಕಾಯ್ತಾ ಇದ್ದೀನಿ. ಹಂಗಾರೆ ಬೇಸಿಕ್ ಸ್ವಲ್ಪ ಆರ್ಡ್ರ್ ಮಾಡಲಾ? ಅಂದರೆ ಟಿ ವಿ, ಫ್ರಿಜ್ಜು, ವಾಷಿಂಗ್ ಮಿಷನ್ನು, ಕಾಟು, ಬೆಡ್ಡು, ಬೆಡ್ಶೀಟು, ಈ ಥರ ಬೇಸಿಕ್ಸ್ ಆರ್ಡ್ರ್ ಮಾಡಲಾ? ನೀನು ಕಿಚನ್ದೆಲ್ಲ ಸಾಮಾನು ಆಮೇಲೆ ನೀನು ಬಂದಮೇಲೆ ತೊಗೊಳೋಣ, ಏನಂತೀಯ? ಸರಿ, ಓಕೆ, ಅವೆಲ್ಲ ಆರ್ಡ್ರ್ ಮಾಡು. ಆದರೆ ಕಿಚನ್ದೆಲ್ಲ ಸಾಮಾನೆಲ್ಲ ನಾನೇ ತೊಗೊತೀನಿ ಆಯಿತಾ? ಓಕೆ ಮೇಡಮ್. ಮತ್ತೆ ನೀನು ಆಫೀಸ್ ಹೆಂಗಿತ್ತು, ಕೆಲಸ ಎಲ್ಲ ಹೆಂಗಿದೆ? ಕೆಲಸ ಏನು ಬಿಡು, ಆರಾಮಾಗಿರುತ್ತೆ. ಹೋಗಿ ಅಟೆಂಡೆನ್ಸ್ ಹಾಕಿ ಬರೋದಷ್ಟೇ. ಆದರೂ ಗೌರ್ಮೆಂಟ್ ಕೆಲಸ ಆರಾಮಲ್ಲ? ಅಯ್ಯೋ ಬಿಡು. ಮತ್ತು ನಿಂದು ಹೆಂಗೆ ನಡೀತಿದೆ ಬಿಸ್ನೆಸ್ಸು? ಆ್ಯಕ್ಚುಲಿ ನಂದು ಬಿಸ್ನೆಸ್ ಚೆನ್ನಾಗಿ ನಡೀತಿತ್ತು, ಇವಾಗ ಸ್ಟಾರ್ಟ್ ಆಗಿದ್ದು. ನೋಡಿದ್ರೆ ನಾನು ಇವಾಗಲೇ ಹೊರಟೆ. ಇರಲಿ ಬಿಡು, ಪರವಾಗಿಲ್ಲ, ಅಲ್ಲಿ ಬಂದಮೇಲೆ ಸ್ಟಾರ್ಟ್ ಮಾಡ್ತೀನಿ. ಎಲ್ಲಿ ಯಾರ್ಯಾರಿಗೆ ಬಟ್ಟೆ ಕೊಡಬೇಕಿತ್ತು, ಸೀರೆ ಕೊಡಬೇಕಿತ್ತು, ಎಲ್ಲ ಕೊಟ್ಟು ಮುಗಿಸಾಯಿತು. ಅಲ್ಲ, ಇವಾಗ ನಾನು ಯಾವಾಗ ಬರಲಿ ನೀನು ಕರ್ಕೊಂಡು ಹೋಗೋಕ್ಕೆ? ಮಾವ ಏನೋ ಅಂದರು, ಶುಕ್ರವಾರ ಕಳಿಸಲ್ಲ ಅಂತ ಅಂದರು, ಮತ್ತು ಶನಿವಾರ ಬೇಡ ಅಂದರು. ಯಾವಾಗ ಬರಲಿ?
ನಿಮ್ಮ ಮನೆಯಲ್ಲಂತೂ ಆ ವಾರ ಬೇಡ ಈ ವಾರ ಬೇಡ ಅಂತಾರೆ. ನಮ್ಮಮ್ಮ ಕೇಳಿದ್ರೆ ನಮ್ಮಮ್ಮ ನಿನ್ನ ಹೆಂಡ್ತಿ ನಿನಗೆ ಬಿಟ್ಟಿದ್ದು ಏನಾರು ಮಾಡು, ವಿಚಿತ್ರ ಮಾಡ್ತೀಯ, ಹಾಗೆ ಹೀಗೆ ಅಂತ ಬೈಯಕ್ಕೆ ಶುರು ಮಾಡಿದ್ರು. ಅದಕ್ಕೆ ಸುಮ್ಮನಾದೆ. ನೋಡಿದ್ಯಾ, ನಿಮ್ಮಮ್ಮ ಹಿಂಗೆ ಮಾಡೋದು. ಅದಕ್ಕೆ ಬಿಡು ಹೋಗಲಿ. ನನ್ನ ಹತ್ರನೂ ಅಮ್ಮ ಅಂತು ಶುಕ್ರವಾರ ಬೇಡ ಕಳ್ಸಲ್ಲ ಹಾಗೆ ಹೀಗೆ ಅಂತು, ಮತ್ತು ಶನಿವಾರ ಬೇಡ ಅಂತ ಅಂದ್ರೆ ಒಂದು ಕೆಲಸ ಮಾಡು, ನೀನು ಸಂಕ್ರಾಂತಿಗೆ ಬಾ ನಮ್ಮ ಮನೆಗೆ. ಇಲ್ಲೇ ಸಂಕ್ರಾಂತಿ ಮುಗಿಸ್ಕೊಂಡು ಶುಕ್ರವಾರ ಇಲ್ಲೇ ಎಲ್ಲರೂ ಸುತ್ತಾಡ್ಕೊಂಬರೋಣ. ಕುಪ್ಪಳ್ಳಿ, ಕವಲೆದುರ್ಗ, ಜೋಗ್ ಫಾಲ್ಸು, ಸಿಗಂದೂರು ಎಲ್ಲ ಹೋಗಿ ಬರೋಣ. ಹೋಗಿ ಬಂದು ಶನಿವಾರ ರೆಸ್ಟ್ ಮಾಡೋಣ, ಭಾನುವಾರ ಹೊರಡೋಣ. ಏನಂತೀಯ? ಓಕೆ ಮೇಡಮ್, ನೀವೇನಂತೀರೋ ಅದಕ್ಕೆ ಜೈ ಅನ್ನೋದು. ಸಂಕ್ರಾಂತಿ 15ಕ್ಕಲ್ಲ, ಹಂಗಾರೆ ನಾನು ಇಲ್ಲಿಂದ 14ಕ್ಕೆ ಹೊರಡ್ತೀನಿ. ಓಕೆನಾ? 14ಕ್ಕೆ ಬೇಡ, ನಾಳೆನೇ ಬಾ. ನೀನು ಬಿಟ್ಟರೆ ಈಗಲೇ ಬಾ ಅಂತೀಯಾ? ಊಟ ಎಂತ ಮಾಡಿದೆ? ಆತ ಊಟ? ಹ್ಞೂ, ಊಟ ಅಂದರೆ ಎಂತ ತಿಂದಿನೇ ಸಂಜೆ ತಿಂದಿದ್ದ, ಹೊಟ್ಟೆ ತುಂಬದೆ. ಕಡುಬು ಬಸಳೆ ಸೊಪ್ಪಿನ ಸಾರು. ನಾನು ಈ ಕಡುಬನ್ನೆಲ್ಲ ಮಿಸ್ ಮಾಡ್ಕೊಂಡು ಕಣೋ. ನಿಮ್ಮನೆ ಕೆಲಸದವ್ರಾರು ಅವರಿಗಾರು ಒಂದು ಚುಚ್ಚು ಕಡುಬು ಮಾಡೋಕ್ಕೆ ಬರ್ತಿತ್ತು, ಮಾಡ್ತಿದ್ರು. ಇವಾಗ ನನಗಂತೂ ಕಡುಬು ಮಾಡೋಕ್ಕೆ ಬರಲ್ಲ. ಇವಾಗ ಎಂತ ಮಾಡೋದು? ನಾವು ಒಂದು ಕೆಲಸದವ್ರನ್ನ ಇಟ್ಕೊಳ್ಳೋಣ. ಆದರೆ ನಿಮ್ಮನೇಲಿ ಒಬ್ರು ಅಕ್ಕ ಇದ್ದಾರಲ್ಲ ಕೆಲಸಕ್ಕೆ, ಅವ್ರು ಚಂದ ಅಡುಗೆ ಮಾಡ್ತಾರೆ, ಅವರಿಗೆ ಕರ್ಸೋ ಏನಾರು ಮಾಡಿ. ಡಾರ್ಲಿಂಗ್, ನೀನು ತಲೆನೇ ಕೆಡ್ಸ್ಕೊಬೇಡ. ನಿನ್ಕಿಂತ ಮುಂಚೆನೇ ನಾನು ಇದು ಯೋಚನೆ ಮಾಡಾಗಿದೆ, ಅವ್ರ ಹತ್ರ ಮಾತು ಆಡೋಗಿದೆ. ಅದಕ್ಕೆ ಅಮ್ಮನ ಸ್ವಲ್ಪ ಅಪೋಸ್ ಮಾಡಿದ್ರು, ಆಮೇಲೆ ಅವ್ರು ಏನಾರು ಮಾಡ್ಕೊ ಅಂದರು. ಆ್ಯಕ್ಚುಲಿ ನಮ್ಮಮ್ಮ ಸುಮ್ಮನೆ ಹೂ ಅಂತಾರೆ ಕಣೆ. ಈ ಹಿಮನೇ ನಂಗೆ ಅನ್ಸೋ ಮಟ್ಟಿಗೆ ಹಿಮ ಯಾಕೆ ಹಿಂಗೆ ಆಡ್ತಿದ್ದಾಳೆ ಅಂತ ಅವಳೇ ಬಂದು ನಮ್ಮಮ್ಮಗೆ ಅರ್ಧ ತಲೆ ಕೆಡ್ಸ್ಕೋದು. ನಮ್ಮಮ್ಮನೇ ಆದರೆ ಸುಮ್ಮನಾಗ್ತಾರೆ. ಅವತ್ತು ಆ್ಯಕ್ಚುಲಿ ನಾನು ಕೇಳಿದಾಗ ಅಕ್ಕನ ಹತ್ರ, ನಮ್ಮಮ್ಮನ ಎದುರಿಗೆ ಕೇಳಿದೆ. ಅವಳು ಅಕ್ಕನ ಹ್ಞೂ ಅಂದರೆ ನಮ್ಮಮ್ಮನೇ ಏನೂ ಮಾತಾಡಿರಲಿಲ್ಲ. ನೆಕ್ಸ್ಟ್ ಡೇ ಅವತ್ತು ಸಂಜೆ ಹಿಮ ಬಂದು ಹೋಗಿದ್ಲ. ನೆಕ್ಸ್ಟ್ ಡೇ ನಮ್ಮಮ್ಮ ಅದಕ್ಕೆ ಕುಯ್ಯ ಅಪಯ್ಯ ಅಂದರು. ನಾನೇನೂ ತಲೆ ಕೆಡಿಸ್ಕೊಂಡಿಲ್ಲ. ಅವ್ರು ಬರ್ತಾರೆ. ಆದರೆ ಏನಂದರೆ ನಮ್ಮಮ್ಮನ ಮನೇಲಿ ತಿಂಡಿ ಅಡುಗೆ ಮಾಡಿಟ್ಟು ನಮ್ಮ ಮನೆಗೆ ಬರೋದಂತೆ. ಹೌದಾ? ಥ್ಯಾಂಕ್ಸ್ ಹೇಮಂತ್, ನನಗಂತೂ ಖುಷಿ ಆಯಿತು. ರಿಲ್ಯಾಕ್ಸು. ನನಗಂತೂ ಅದೇ ಯೋಚನೆ ಮಾಡ್ತಾ ಇದ್ದೆ, ಊಟ ತಿಂಡಿ ಎಲ್ಲ ಏನು ಮಾಡೋದು ಅಂತ. ನಂಗೆ ಅಡುಗೆ ಬರುತ್ತೆ, ಬರಲ್ಲ ಅಂತ ಅಲ್ಲ, ಆದರೂ ಟೇಸ್ಟ್ ಹೆಂಗಾಗುತ್ತೋ ಏನೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಮತ್ತು ನೀನೇನು ಊಟ ಮಾಡಿದೆ? ಇವತ್ತು ಆ್ಯಕ್ಚುಲಿ ನನ್ನ ಆಫೀಸ್ ಫ್ರೆಂಡು ಮನೇಲಿ ಊಟಕ್ಕೆ ಕರೆದಿದ್ರಾ, ಅವ್ರ ಮನೆಗೆ ಹೋಗಿದ್ದೆ. ಅದೇ ನಾರ್ತ್ ಸೈಡ್ ಸ್ಪೆಷಲ್ ಜೋಳದ ರೊಟ್ಟಿ, ಎಣ್ಗಾಯಿ ಪಲ್ಯ, ಕಡಲೆ ಬೇಜದ್ದು, ಅದು ಶೇಂಗಾ ಚಟ್ನಿ ಎಲ್ಲ ಇತ್ತು. ಚೆನ್ನಾಗಿತ್ತು. ಥರ ಡಿಫ್ರೆಂಟ್ ಟೇಸ್ಟಾ, ಖುಷಿ ಆಯಿತು. ಹೌದಾ? ನಿಮ್ಮನೆ ಪಕ್ಕದ ಮನೆ ಆಂಟಿ ಚಿತ್ರಾನ್ನ ಮಾಡಿಕೊಡೋರಲ್ಲ, ಚಿತ್ರಾನ್ನ ಮತ್ತು ಅದು ಮಿರ್ಚಿ ಬೋಂಡ, ನಂಗೆ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರ್ತಿದೆ. ಚೆನ್ನಾಗಿರೋದಲ್ಲ? ಚೆನ್ನಾಗಿರೋದು. ಮತ್ತು ಇಷ್ಟೆಲ್ಲ ಆಸೆ ಇಟ್ಕೊಂಡು ಡೈವರ್ಸ್ ಕೊಡೋಕೆ ಹೋಗಿದ್ದೆ. ನೋಡು, ಹೇಳಿದ್ದೀನಿ ಆ ವಿಷಯ ಮತ್ತೆ ಎತ್ತಬಾರ್ದು ಅಂತ, ಮತ್ತೆ ಹೇಳ್ತಾ ಇದೀಯಾ ಅಲ್ಲ? ತಮಾಷೆ ಮಾಡಿದೆ ಕಣೆ, ಸುಮ್ಮನೆ ಕಾಲು ಎಳಿಯೋಣ ಅಂತ ಅಷ್ಟೇ. ಮತ್ತು ಅತ್ತೆ ಮಾವ ಎಲ್ಲ ಆರಾಮಿದ್ದಾರಾ? ಬೇಜಾರೇ ಏನೋ ಅಲ್ಲ ಮಗಳು ವಾಪಸ್ ಹೋಗ್ತಾ ಇದ್ದಾಳೆ ಅಂತ? ಆರಾಮದಾರೆ. ಅವ್ರಿಗೆ ಬೇಜಾರು ಒಂಥರ, ಅಂದರೆ ನಾನು ಮಿಸ್ ಮಾಡ್ಕೊಂಡಂಗೆ ಬೇಜಾರು, ಬಟ್ ಅವ್ರಿಗೊಂಥರ ಖುಷಿನೂ ಆಗ್ತಾ ಇದೆ. ಅದು ಹೌದು. ಸರಿ ಕಣೆ, ನಾನು ಫೋನ್ ಇಡ್ತೀನಿ ಆಯಿತಾ? ಕೆಳಗಡೆ ಹೋಗ್ತೀನಿ, ಸುಮಾರು ಹೊತ್ತಾಯ್ತಾ ಮೇಲ್ ಬಂದು. ಸರಿ, ಹಂಗಾರೆ ನಾನು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕು, ಬಟ್ಟೆ ಎಲ್ಲ ಪ್ಯಾಕು ಮಾಡ್ಕೊತೀನಿ. ಸರಿ, ಹಂಗಾರೆ ನಾನು ಸಂಕ್ರಾಂತಿ ದಿನ ಬೆಳಿಗ್ಗೆನೇ ಬರೋಕ್ಕೆ ನೋಡ್ತೀನಿ, ಇಲ್ಲ ಹಿಂದಿನ ದಿನ ಬರ್ತೀನಿ ಆಯಿತಾ? ಅತ್ತೆ ಮಾವಗೂ ಕೇಳಿದೆ ಅನ್ನೋ. ಬಾಯ್, ಹುಷಾರು, ಜೋಪಾನ, ಬಾಯ್. ಸರಿ ಹೇಮಂತ್, ಬಾಯ್.